ಹಾಗೆ ಈ ವರ್ಷವೂ ಕೂಡ ಯಾವ ಬದಲಾವಣೆ ಇಲ್ಲ. ಫಸ್ಟ್ PUC ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ PUCಗೆ ಫೀಸ್ ಇರುವಂತದ್ದು ಸಾಮಾನ್ಯ ವರ್ಗದವರಿಗೆ ಜನರಲ್ ಮೆಟ್ರಿಕ್ ಹುಡುಗರಿಗೆ 1481 ಇದೆ. ಹಾಗೆ ಹುಡುಗಿಯರಿಗೆ ಅವರಿಗೆ ರಿಯಂಬರ್ಸ್ಮೆಂಟ್ ಕೊಡೋದ್ರಿಂದ ಸರ್ಕಾರ ಅವರಿಗೆ 270 ರೂಪಾಯಿ ಫೀಸ್ ಇದೆ. ಅದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ಸ್ವಲ್ಪ ಸರ್ಕಾರದ ವಿನಾಯಿತಿಯೊಂದಿಗೆ ಫೀಸ್ ಇದೆ. ಹುಡುಗರಿರ್ಬೋದು ಹುಡುಗಿಯರಿರ್ಬೋದು ಈ ವರ್ಗದವರಿಗೆ ಕೇವಲ 270 ರೂಪಾಯಿ ಫೀಸ್ ಬರ್ತದೆ. ಅದೇ 2A 2B 3B 3A 3B ಹುಡುಗರಿಗಾಗಿ ಹುಡುಗರಿಗೆ 811 ರೂಪಾಯಿ ಇದೆ. ಹಾಗೆ ಹುಡುಗಿಯರಿಗೆ 270 ರೂಪಾಯಿ ಇದೆ. ಹುಡುಗಿಯರಿಗೆ ಕಡಿಮೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನು ಮರುಪರಿಸಿ ನಮಗೆ ಇಲಾಖೆಗೆ ಕೊಡ್ತದೆ. ಇಷ್ಟು ಕಡಿಮೆ ಫೀಸಿನಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಅದನ್ನು ಪಡ್ಕೊಳ್ಬೇಕು ಅಂತ ಸರ್ಕಾರದ ಇಲಾಖೆಗಳ ದಯ ಉದ್ದೇಶ ಆಗಿದೆ. ಹಾಗೆ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಫಸ್ಟ್ PUC ಸೇರಿಕೊಳ್ಳುವಾಗ ನಮ್ಮ ಸರ್ಕಾರಕ್ಕಿಂತ ಸ್ವಲ್ಪ ಅವರಿಗೆ ಹೆಚ್ಚು ಫೀಸ್ ಆಗುತ್ತೆ. ಎಲ್ಲವೂ ಅದು ಸಾಮಾನ್ಯ ವರ್ಗದವರಿಗೆ ಸಾಧಾರಣ 2627 ಪ್ಲಸ್ SD ಅಂತ ಒಂದು ಅದರಲ್ಲಿ ಇಟ್ಟಿದ್ದಾರೆ. ಹಾಗೆ ಹುಡುಗಿಯರಿಗೆ 2627 SD, ಅದು ಸಾಮಾನ್ಯ ವರ್ಗದವರಿಗೆ. ಪರಿಶಿಷ್ಟ ಜಾತಿ ಪಂಗಡ ಅವರಿಗೆ ಸಾಧಾರಣ 1212 ಫೀಸ್ ಬರ್ತದೆ ಹುಡುಗಿಯರಿಗೆ. ಹಾಗೆ 2A 2B 3A 3B ಹುಡುಗರಿಗೆ 1297, ಹುಡುಗಿಯರಿಗೂ ಕೂಡ 1297. ಅವರಿಗೆ ಯಾವುದೇ ಸರ್ಕಾರದ ಬಾಲಕಿಯರ ಒಂದು ಮರುಭರಿಕೆ ಬರೋದಿಲ್ಲ ಶುಲ್ಕ, ಹಾಗಾಗಿ ಅವರಿಗೆ ಸಮಾನವಾಗಿ ಶುಲ್ಕವನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ವಿಜ್ಞಾನ ವಿಭಾಗದಲ್ಲಾದ್ರೆ ಅದರಲ್ಲಿ ನಮ್ಮ ಬೇರೆ ವಿಜ್ಞಾನ ವಿಭಾಗವನ್ನು ಹೊರತುಪಡಿಸಿದರೆ ಇನ್ನು ಸ್ವಲ್ಪ ಕಡಿಮೆ ಫೀಸ್ ಬೀಳುತ್ತೆ ಅವರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಿಗೆ 726 ಹುಡುಗಿಯರಾಗಲಿ ಹುಡುಗರಾಗಲಿ. ಹಾಗೆ ವಿಜ್ಞಾನ ವಿಭಾಗ ಅಲ್ಲದೆ ಕಾಮರ್ಸ್ ಆರ್ಟ್ಸ್ ಸೇರ್ಕೊಳ್ಳೋದಿದ್ರೆ 811 ರೂಪಾಯಲ್ಲಿ ಅವ್ರ ಫೀಸ್ ಆಗುತ್ತೆ. ಮತ್ತೆ ಅವರದು ಖರ್ಚು ಅದು ಇದು ನೋಡ್ಕೊಂಡು ಅಲ್ಲಿ ಏನೋ ಒಂದು ಸಣ್ಣ ಮೊತ್ತ ಅವರು, ಯಾಕಂದ್ರೆ ಎಲ್ಲ ಎಡಿಟ್ ಪೋಸ್ಟ್ಗಳು ಇರೋದಿಲ್ಲ, ಹಾಗಾಗಿ ಅವ್ರ ಮ್ಯಾನೇಜ್ಮೆಂಟು ಅದನ್ನ ತೀರ್ಮಾನ ಮಾಡಿಕೊಳ್ಳುತ್ತೆ. ನಾವು ಕೂಡ ಇಲಾಖೆಯ ಪರವಾಗಿ ಹೇಳ್ತಾ ಇರ್ತೇವೆ, ವಿನಾಕಾರಣ ಹೆಚ್ಚು ಶುಲ್ಕವನ್ನ ಹೊಡಿಬಾರ್ದು, ಮಕ್ಕಳು ಅದು ಸರ್ಕಾರಕ್ಕೆ ವಿರೋಧ ಆಗುತ್ತೆ ನೀತಿಗಳಿಗೆ ಅಂತ ನಾವು ಕೂಡ ಹೇಳ್ತಾ ಇರ್ತೇವೆ. ಅದರ ಜೊತೆಯಲ್ಲಿ ಖಾಸಗಿ ಅನುದಾನ ರಹಿತ ಕಾಲೇಜುಗಳಿಗೆ ಫೀಸು ಇಲ್ಲಿ ನಾವು ನೋಡುವಾಗ ಶುಲ್ಕಗಳು, ಅದರಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಹುಡುಗರಿಗೆ 1297 ಪ್ಲಸ್ 1330, ಮತ್ತೆ ಇನ್ನು ಬೇರೆ ಅವರ ಅಡಿಷನ್ಸ್ ಕೆಲವು ಶುಲ್ಕಗಳಿದಾವೆ, ಅದನ್ನ ಸೇರಿಸ್ಕೊಂಡು ತಗೊಳ್ತಾರೆ. ಹುಡುಗಿಯರಾಗಿದ್ರು ಕೂಡ ಅಷ್ಟೇ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹುಡುಗರಿಗೆ ಅಷ್ಟೇ ಸಾಧಾರಣ ಅವ್ರು ಒಂದೇ ಲೆಕ್ಕದ ಫೀಸ್ ಇರ್ತದೆ, ಅದರಲ್ಲಿ ಯಾವುದೇ ತಾರತಮ್ಯ ಬರೋದಿಲ್ಲ. SC STಗಾದ್ರೂ ಕೂಡ ಅಷ್ಟೇ ಬರ್ತದೆ, ಗ್ರೂಪ್ ಯು ಕೂಡ ಅಷ್ಟೇ ಬರ್ತದೆ. ಆದರೂ ಖಾಸಗಿಯವರು ಎಲ್ಲವೂ ಖರ್ಚುಗಳು, ಅವರ ಸ್ಯಾಲ್ರಿ, ಅವರ ಮೇಂಟೆನೆನ್ಸ್ ಎಲ್ಲವೂ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಅಲ್ಲೇ ಅವರೇ ಏನಾದ್ರೂ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಇನ್ನು ಹೆಚ್ಚಿಗೆ ಬರ್ತದೆ. ಇಲ್ಲ ಮಕ್ಕಳೇ ಅದನ್ನು ಭರಿಸ್ಕೊಂಡು ಕಾಲೇಜಿಗೆ ಬರೋದಿದ್ರೆ ಅಷ್ಟರ ಮಟ್ಟಕ್ಕೆ ಅವರು ಫೀಸು ಮಾಡಿರ್ತಾರೆ. ಕೆಲವೊಮ್ಮೆ ಅವರು ವೆಹಿಕಲ್ಗಳನ್ನು ಬಳಸ್ತಾರೆ, ಅವೆಲ್ಲ ನೋಡ್ಕೊಂಡು ಅವರು ಫೀಸನ್ನ ಅವರು ವರ್ಕೌಟ್ ಮಾಡಿರ್ತಾರೆ. ಆದರೆ ಸರ್ಕಾರ ಹೇಳೋದು ಎಲ್ರಿಗೂ ಅಷ್ಟೇ, ಸರ್ಕಾರಿ ಇರಬಹುದು, ಅನುದಾನ ಸಹಿತ ಅನುದಾನ ರಹಿತ ಇರಬಹುದು, ಖಾಸಗಿ ಕಾಲೇಜುಗಳು ಹೆಚ್ಚು ಫೀಸುಗಳನ್ನ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತದೆ. ಅವ್ರದ್ದು ಮೇಂಟೆನೆನ್ಸ್ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಂಡು ಮಾಡ್ಕೊಳ್ಳಿ, ನ್ಯಾಯಬದ್ಧವಾಗಿ ಶುಲ್ಕಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇಲಾಖೆ ಕೂಡ ಹೇಳ್ತದೆ. ನಾನಾದ್ರೂ ಕೂಡ ಈ ಸ್ಥಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ.